ನಮಸ್ಕಾರ. ಈ ವರ್ಷದ ವೃಶ್ಚಿಕ ರಾಶಿಯ ಭವಿಷ್ಯ ಮತ್ತು ಪರಿಹಾರ. ವೃಶ್ಚಿಕ ರಾಶಿಯ ಸ್ವಾಮಿ ಮಂಗಳ ಗ್ರಹ. ಮಂಗಳ ಗ್ರಹ ಶಕ್ತಿ, ಧೈರ್ಯ, ಸಾಹಸ ಮತ್ತು ಯುದ್ಧ ಸ್ಫೂರ್ತಿಯನ್ನು ಸೂಚಿಸುತ್ತದೆ. ಈ ಗ್ರಹದ ಪ್ರಭಾವದಿಂದ ವೃಶ್ಚಿಕ ರಾಶಿಯವರು ಒಳಗಿನಿಂದ ತುಂಬ ಬಲಿಷ್ಠರು. ಅನ್ಯಾಯವನ್ನು ಸಹಿಸದ ಸ್ವಭಾವ. ವೃಶ್ಚಿಕ ರಾಶಿಯ ಸ್ವಭಾವ ಮತ್ತು ಲಕ್ಷಣಗಳು. ಗಂಭೀರ ಮತ್ತು ರಹಸ್ಯಮಯ. ವೃಶ್ಚಿಕ ರಾಶಿಯವರು ತಮ್ಮ ಮನಸ್ಸಿನ ಮಾತು ಎಲ್ಲರಿಗೆ ಹೇಳುವುದಿಲ್ಲ. ಆಂತರಿಕ ಚಿಂತನೆ ಹೆಚ್ಚು. ಧೈರ್ಯಶಾಲಿಗಳು. ಭಯವಿಲ್ಲದೆ ಮನಸ್ಸು. ಕಷ್ಟಗಳ ಎದುರು ಹಿಂತಿರುಗುವುದಿಲ್ಲ. ನಿಷ್ಠೆ. ಒಮ್ಮೆ ಸ್ನೇಹ ಮಾಡಿದರೆ ಅಥವಾ ಪ್ರೀತಿ ಮಾಡಿದರೆ ಸಂಪೂರ್ಣ ನಿಷ್ಠೆಯಿಂದ ಇರುತ್ತಾರೆ. ಭಾವನಾತ್ಮಕತೆ. ಹೊರಗೆ ಕಠಿಣವಾಗಿ ಕಾಣಿಸಿದರೂ ಒಳಗೆ ತುಂಬ ಭಾವನಾತ್ಮಕರು. ವಿಷಯವನ್ನು ಆಳವಾಗಿ ತಿಳಿಯುವ ಸ್ವಭಾವ. ಹಠ ಮತ್ತು ಕೋಪ. ಕೋಪ ಬಂದರೆ ತೀವ್ರ, ಆದರೆ ಬೇಗ ಶಾಂತವಾಗುತ್ತಾರೆ. ಜವಾಬ್ದಾರಿ ಹೊತ್ತು ಕೆಲಸ ಮುಗಿಸುವ ಶಕ್ತಿ. ಆಧ್ಯಾತ್ಮಿಕ ಆಸಕ್ತಿ. ಶಿವಭಕ್ತ. ಮಂತ್ರ ಜಪ, ಧ್ಯಾನದಲ್ಲಿ ಆಸಕ್ತಿ. ಇವರ ಗುಣಗಳು: ಧೈರ್ಯ, ನಿಷ್ಠೆ, ದೃಢ ಸಂಕಲ್ಪ ಮತ್ತು ರಹಸ್ಯ ಕಾಪಾಡುವ ಶಕ್ತಿ. ಇವರ ದುರ್ಬಲತೆಗಳು: ಅತಿಯಾದ ಅನುಮಾನ, ಕೋಪ, ಪ್ರತೀಕಾರ ಮನೋಭಾವ. ಈಗ ವೃಶ್ಚಿಕ ರಾಶಿಯ ಭವಿಷ್ಯ. ಸಮಗ್ರ ಫಲ. ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ಶ್ರಮ ಮಾಡಿದಷ್ಟು ಫಲ ಸಿಗುತ್ತದೆ. ಉದ್ಯೋಗ ವೃತ್ತಿ. ಉದ್ಯೋಗದಲ್ಲಿರುವವರಿಗೆ ಪದೋನ್ನತಿ ಅಥವಾ ಜವಾಬ್ದಾರಿ ಹೆಚ್ಚಾಗಬಹುದು. ವೈದ್ಯಕೀಯ ಅಥವಾ ತಾಂತ್ರಿಕ ಕ್ಷೇತ್ರದವರಿಗೆ ಉತ್ತಮ ಬೆಳವಣಿಗೆ ಸಾಧ್ಯ. ಆರ್ಥಿಕ ಸ್ಥಿತಿ. ಹಣದ ಹರಿವು ಮಧ್ಯಮದಿಂದ ಉತ್ತಮ. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಬೇಕು. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಸಮಯ. ಪ್ರೀತಿ ಮತ್ತು ದಾಂಪತ್ಯ. ಸಂಬಂಧಗಳಲ್ಲಿ ನಂಬಿಕೆ ಮುಖ್ಯ. ಸಣ್ಣ ಮನಸ್ತಾಪಗಳು ಉಂಟಾದರೂ ಮಾತುಕತೆ ಮೂಲಕ ಸರಿಯಾಗುತ್ತವೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಸಾಧ್ಯತೆ. ಹಿರಿಯರ ಆಶೀರ್ವಾದ ಲಭ್ಯ. ಆರೋಗ್ಯ. ಜೀರ್ಣಕ್ರಿಯೆ, ರಕ್ತದ ಒತ್ತಡ ಹಾಗೂ ಹಾರ್ಮೋನಲ್ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ವಹಿಸಿ. ಯೋಗ, ಧ್ಯಾನ ಸಹಾಯ ಮಾಡುವುದು. ಅದೃಷ್ಟದ ತಿಂಗಳು ಮೇ, ಆಗಸ್ಟ್, ನವೆಂಬರ್. ಈ ತಿಂಗಳುಗಳು ವಿಶೇಷ ಫಲಕಾರಿ. ಅದೃಷ್ಟದ ಬಣ್ಣ ಕೆಂಪು, ಗಾಢ ಹಸಿರು. ತೀರ್ಥಯಾತ್ರೆ ಅಥವಾ ಆಧ್ಯಾತ್ಮಿಕ ಪ್ರಯಾಣ ಸಾಧ್ಯತೆ. ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಉಪಕಾರಿಯಾಗುತ್ತದೆ. ಆಧ್ಯಾತ್ಮಿಕತೆ. ಮಂತ್ರ ಜಪ, ಶಿವ ಆರಾಧನೆ ಉತ್ತಮ ಫಲ ನೀಡುತ್ತದೆ. ಆದರೆ ಅತಿಯಾದ ಕೋಪ ಮತ್ತು ಹಠ ತಪ್ಪಿಸಿ. ತಾಳ್ಮೆ ನಿಮ್ಮ ಬಲ. ಪರಿಹಾರಗಳು. ಶಿವಾರಾಧನೆ. ಪ್ರತಿದಿನ ಅಥವಾ ಸೋಮವಾರ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡುವುದು. ಶಿವಲಿಂಗಕ್ಕೆ ಹಾಲು, ನೀರು ಅಭಿಷೇಕ ಮಾಡುವುದು ಹಾಗೂ ಮಹಾಮೃತ್ಯುಂಜಯ ಮಂತ್ರದ ಜಪ ಆರೋಗ್ಯಕ್ಕೆ ಶುಭ. ಮಂಗಳ ದೋಷ ಪರಿಹಾರ. ಮಂಗಳವಾರ ಉಪವಾಸ ಮಾಡುವುದು. ಓಂ ಅಂಗಾರಕಾಯ ನಮಃ ಈ ಮಂತ್ರ 108 ಬಾರಿ ಜಪ ಮಾಡಬೇಕು ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುವುದು. ಮಂಗಳವಾರ ಹನುಮಾನ್ ದೇವಾಲಯಕ್ಕೆ ಭೇಟಿ ಅಂದರೆ ಹೋಗುವುದು. ಕೆಂಪು ಹೂ, ಕೆಂಪು ವಸ್ತ್ರ ಸಮರ್ಪಣೆ. ದಾನ. ಕೆಂಪು ಬಟ್ಟೆ,
ಮಸೂರ್ ದಾಳ್ ಅಂದರೆ ಕೆಂಪು ತೊಗರೆಬೇಳೆ, ಬೆಲ್ಲ ದಾನ, ಬಡವರಿಗೆ ದಾನ ಮಾಡಬೇಕು. ಕೋಪ ಕಡಿಮೆ ಮಾಡಲು ಪ್ರಾಣಾಯಾಮ, ಧ್ಯಾನ, ಮನೆಯಲ್ಲಿ ದೀಪ ಹಚ್ಚಿ ಸಂಜೆ ಶಾಂತಿ ಪಠಣ. ನವರಾತ್ರಿಯಲ್ಲಿ ದುರ್ಗಾ ಪೂಜೆ ಶುಭಕರ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿ ಜನರು ಶಕ್ತಿ ಮತ್ತು ಭಾವನೆಗಳ ಸಂಯೋಜನೆ, ತಾಳ್ಮೆ ಮತ್ತು ಧ್ಯಾನ ಬೆಳೆಸಿಕೊಂಡರೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುತ್ತಾರೆ. ಇದು ವೃಶ್ಚಿಕ ರಾಶಿಯ ಫಲ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.